ಬೈರೇಗೌಡರನ್ನು ಸಹ ನಮ್ಮ ಯುವಕ ರೈತ ಸಂಘದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಿದೆ. 1960ರಲ್ಲಿ 280 ಕೆರೆಗಳಿದ್ದಿದ್ದು ಈಗ ತಮ್ಗೆಲ್ರಿಗೂ ಗೊತ್ತಿದೆ ಬೆಂಗಳೂರಿನಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಕೆರೆಗಳು ಮಾತ್ರ ಉಳ್ಕೊಂಡಿದ್ದ ಬೈರೇಗೌಡರು ಬರೀ ಬ್ಯಾಟರಾಯನಪುರ ಅಮೃತಹಳ್ಳಿ ಮಾತ್ರವಲ್ಲ, ಈ ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಗೂ ಕೂಡ ಈ ರೀತಿ ಒಂದು ಸೌಲಭ್ಯವನ್ನ ಒದಗಿಸ್ಕೊಡ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೇನೆ. ಈ ದಿನ ನನ್ನ ಅಣ್ಣ ದಿವಂಗತ ನಂಜನಪ್ಪನವರ ಜ್ಞಾಪಕಾರ್ಥಕವಾಗಿ ಕುಡಿಯುವ ನೀರನ್ನ ಶುದ್ಧೀಕರಿಸಿದ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ. ಬ್ಯಾಟರಾಯನಪುರ ಅಮೃತಹಳ್ಳಿ ಸುತ್ತಮುತ್ತ ಗ್ರಾಮಗಳಲ್ಲಿ ಅಂದ್ರೆ 15 ಅಡಿ 16 ಅಡಿ ರಸ್ತೆಗಳಿರುವಂಥದ್ದು. ಅದರಲ್ಲಿ ಆ ಕಡೆ ಈ ಕಡೆ 2.5 ಅಡಿ 2 ಡ್ರೈನ್ ಮಾಡಿದ್ದಾರೆ. ಮಧ್ಯದಲ್ಲಿ ಸ್ಯಾನಿಟರಿ, ಅದರಲ್ಲಿ ವಾಟರ್ ಲೈನ್ ಅಂದ್ರೆ ಸೀಪೇಜ್. ನಿಮ್ಮ ಏನು ಸ್ಯಾನಿಟರಿ ನೀರು ನಿಮ್ಮ ಬಚ್ಚಲ್ ನೀರೆಲ್ಲ ಹೋಗುತ್ತೆ, ಆ ನೀರೆಲ್ಲ ಕುಡಿಯೋ ನೀರಲ್ಲಿ ಒಟ್ಟಿಗೆ ಸೇರಿಕೊಂಡು ಮನುಷ್ಯನಿಗೆ ಅನಾರೋಗ್ಯಕ್ಕೆ ಕಾರಣ ಆಗ್ತಿತ್ತು. ಇದನ್ನ ನಾನು ನಗರಸಭಾ ಸದಸ್ಯನಾಗಿದ್ದಾಗಿಂದನೂ ಕಣ್ಮುಂದೆ ನಾನು ನೋಡಿದ್ದೆ. ಕುಡಿಯೋ ನೀರಲ್ಲಿ ಫಿಲ್ಟರ್ ಮಾಡೋ ನೀರು ಕುಡಿಯೋದ್ರಿಂದ ಆರೋಗ್ಯ ಅವ್ರಿಗೆಲ್ಲ ಸಿಗಲಿ, ಅವರೆಲ್ಲ ಆರೋಗ್ಯವಾಗಿರಬೇಕು, ಆ ಒಂದು ಭಾಗನ ನನ್ನ ಅಣ್ಣನ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಒಂದು ವರ್ಷದಲ್ಲಿ ಈ ತರ ಯೋಚನೆ ಮಾಡಿ ಮುಂದಾಲೋಚನೆ ಮಾಡಿ ಈ ಕೆಲಸಗಳನ್ನು ಮಾಡಿದ್ದಾರೆ. ಇದೇ ಉದ್ದೇಶ ಮತ್ತು ಅವರ ಒಂದು ಮನೆಯ ಒಂದು ಏಳಿಗೆಗೆ ಮತ್ತು ಅವರು ಯಾವತ್ತೂ ಅಷ್ಟೇ ಬಡವರ ಶ್ರೇಯಸ್ಸಿಗಾಗಿ ಬದುಕಿದಂಥವರು. ತಮ್ಮೆಲ್ಲರ ಪರವಾಗಿ ಅವರ ತಾಯಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ.